ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಈಗ ಮಾಂಗಲ್ಯದಿಂದ ನಂಟಾದರೂ ಭಾಗ 4 ಮುಂದುವರಿಸೋಣ. ಅಗ್ನಿ ಸಾರಾಳನ್ನೇ ಗಮನಿಸ್ತಿದ್ದ. ಅವಳು ಅಗ್ನಿನ ನೋಡದೆ ಅಡುಗೆ ಮನೆಯತ್ತ ಹೋದ್ಲು. ಎಲ್ಲ ವಿಧಿವಿಧಾನಗಳು ಮುಗಿದ ನಂತರ ಸುಮಿತ್ರಾ ಅವರನ್ನು ಅಗ್ನಿಯ ಮನೆಗೆ ಕಳಿಸಿದ್ರು. ಅಗ್ನಿ ಸಾರಾ ಜೊತೆಗೆ ಹೊರಟ. ಕಾರ್ನಲ್ಲಿ ಕೂತಾಗ್ಲೂ ಇಬ್ಬರು ಏನೂ ಮಾತಾಡಲಿಲ್ಲ. ಅವನು ಕಾರು ಚಲಾಯಿಸ್ತಿದ್ರು, ಕಣ್ಣುಗಳು ಮಾತ್ರ ಪದೇ ಪದೇ ಸಾರಾ ಮೇಲೆ ಬೀಳ್ತಿದ್ವು. ಅವಳ ಆಸಕ್ತಿ ಸಂಪೂರ್ಣವಾಗಿ ಫೋನ್ ಚಾಟಿಂಗ್ನಲ್ಲೇ ಇತ್ತು. ನಿನಗೆ ಬೇರೆ ಯಾರಾದರೂ ಲವರ್ ಇದ್ದಾನಾ ಅಂತ ಕೇಳ್ದ ಅಗ್ನಿ. ಅವನ ಪ್ರಶ್ನೆಗೆ ಸಾರಾ ಫೋನಿಂದ ಕಣ್ಣು ಎತ್ತಿ ಸಂಶಯದಿಂದ ಅವನನ್ನು ನೋಡಿದ್ಲು. ನಂತರ ಏನು ಹೇಳ್ದೆ ಮತ್ತೆ ಫೋನ್ ನೋಡ್ತಲೇ ಕೂತ್ಲು. ನಾನು ಕೇಳಿದ್ದಕ್ಕೆ ನೀನು ಆನ್ಸರ್ ಮಾಡೋದಿಲ್ವಾ ಅಂತ ಸಾರಾ ಏನೂ ಮಾತಾಡದೆ ಇರೋದನ್ನು ಕಂಡು ಮತ್ತೆ ಕೇಳ್ದ ಅಗ್ನಿ. ಇದಕ್ಕೆ ಉತ್ತರಿಸೋ ಅಗತ್ಯ ಇದೆ ಅಂತ ನನಗನ್ಸೋದಿಲ್ಲ ಅಂತ ಸಾರಾ ಅವನನ್ನು ನೋಡದೆಯೇ ಫೋನಿನತ್ತ ಗಮನ ಹರಿಸಿ ಉತ್ತರಿಸಿದ್ಲು. ನಾನು ಕೇಳ್ತಿರೋದಿಷ್ಟೆ, ನಿನಗೆ ಬೇರೆ ಯಾರಾದರೂ ಲವರ್ ಇದ್ದರೆ ನಮ್ಮ ಡಿವೋರ್ಸ್ ಪ್ರಕ್ರಿಯೆ ಈಸಿ ಆಗ್ತಿತ್ತು ಅಂತ ಅಗ್ನಿ ಹೇಳಿದಾಗ ಸಾರಾ ಶಾಕ್ನಿಂದ ಅವನನ್ನು ನೋಡಿದ್ಲು. ನೋಡು ಸಾರಾ, ನಾನು ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತೀನಿ. ನನಗೆ ನಿನ್ನನ್ನು ಪ್ರೀತಿಸೋಕೆ ಅಥವಾ ಸ್ವೀಕರಿಸೋಕೆ ಎಂದಿಗೂ ಸಾಧ್ಯ ಇಲ್ಲ. ನಿನಗೂ ತಿಳಿದಿರಬಹುದು ನಾನು ಮತ್ತೊಬ್ಬ ಹುಡುಗಿ ಜೊತೆಗೆ ಪ್ರೇಮದಲ್ಲಿದ್ದೆ ಅಂತ. ಆಕೆಯನ್ನು ಮರೆಯೋಕೆ ನನಗೆ ಸಾಧ್ಯ ಇಲ್ಲ. ಈಗ ನೀನು ಕೇಳಬಹುದು, ಅವಳು ಬೇರೆ ಯಾರನ್ನೋ ಮದುವೆಯಾಗಿ ಹೋಗಿದ್ದಾಳಲ್ಲ, ಇನ್ನೂ ಯಾಕೆ ಅಂತ ಅವನು ಹೇಳ್ತಿದ್ದಾಗ ಸಾರಾ ಸುಮ್ಮನೆ ಅವನನ್ನೇ ನೋಡ್ತಿದ್ಲು. ನಮ್ಮಿಬ್ಬರ ಸಂಬಂಧ ಹಲವು ವರ್ಷಗಳದ್ದು. ಅಷ್ಟು ಸುದೀರ್ಘ ಸಂಬಂಧವನ್ನು ಕ್ಷಣದಲ್ಲೇ ಮರೆತು ಮತ್ತೊಬ್ಬಳನ್ನ ಆ ಸ್ಥಾನದಲ್ಲಿ ಕಾಣೋಕೆ ನಂಗೆ ಸಾಧ್ಯ ಇಲ್ಲ. ನನಗೆ ಈ ಮದುವೆಯಲ್ಲಿಯೇ ಆಸಕ್ತಿ ಇರಲಿಲ್ಲ. ನಮ್ಮನೆಯಲ್ಲಿ ಅಪ್ಪ ಮತ್ತು ಅಮ್ಮ ಒತ್ತಾಯಿಸಿ ಗಲಾಟೆ ಮಾಡಿ ನಡೆಸಿದ ಮದುವೆ ಇದು. ನಿನ್ನ ಕೊರಳಿಗೆ ಕಟ್ಟಿರೋ ಈ ತಾಳಿ ಆ ಒತ್ತಾಯದ ಫಲವೇ ಹೊರತು ನಾನು ಬಯಸಿ ಮಾಡಿದ್ದಲ್ಲ ಅಂತ ಅಗ್ನಿ ಹೇಳಿದಾಗಲೂ ಕೂಡ ಸಾರಾ ಏನೂ ಮಾತಾಡಲಿಲ್ಲ. ಆದ್ದರಿಂದ ನಿನಗೆ ಬೇರೆ ಯಾರಾದರೂ ಇಷ್ಟ ಇರೋದಾದರೆ ನಾವು ಈಗ ಡಿವೋರ್ಸ್ ಪಡೆದು ನಮ್ಮ ದಾರಿ ನೋಡ್ಕೋಬಹುದಲ್ವಾ, ನಾನು ಅಷ್ಟೇ ಹೇಳ್ತಿರೋದು ಅಂತ ಅಗ್ನಿ ಮತ್ತೆ ಹೇಳ್ದ. ಆದರೆ ಸಾರಾ ಅದಕ್ಕೆ ಯಾವುದೇ ಉತ್ತರ ನೀಡದೆ ಮತ್ತೆ ಫೋನ್ ನೋಡತೊಡಗಿದ್ಲು. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ಅಗ್ನಿಗೆ ಕೋಪ ಬಂದರೂ ಕೂಡ ಏನೂ ಮಾತಾಡದೆ ಕಾರ್ ಚಲಾಯಿಸೋದತ್ತ ಗಮನ ಹರಿಸ್ದ. ಸಾರಾಳ ಕಣ್ಣುಗಳಲ್ಲಿ ನೀರು ತುಂಬಿದ್ರೂ ಅದನ್ನು ಅವಳು ತಡೆ ಹಿಡಿದ್ಲು. ಸ್ವಲ್ಪ ಸಮಯದ ನಂತರ ಅವರು ಅಗ್ನಿಯ ಮನೆಗೆ ತಲುಪಿದ್ರು. ಅಲ್ಲಿ ಅವನ ತಂದೆ ಕೃಷ್ಣ ಮತ್ತು ತಾಯಿ ರಾಧಾ ಹಾಗೆ ಅತ್ತೆಯಂದಿರು ಅವ್ರಿಗೋಸ್ಕರ ಕಾಯ್ತಿದ್ರು. ಅವರೆಲ್ಲರೂ ಅಗ್ನಿ ಮತ್ತು ಸಾರಾಳನ್ನು ಸಂತೋಷದಿಂದ ಸ್ವಾಗತಿಸಿ ಒಳಗಡೆ ಕರ್ಕೊಂಡು ಹೋದರು. ಸಾರಾ, ನೀನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ, ನಾನು ಊಟಕ್ಕೆ ಸಿದ್ಧಪಡಿಸ್ತೀನಿ ಅಂತ ರಾಧಾ ಹೇಳಿದಾಗ ಸಾರಾ ಸರಿ ಅಂತ ತಲೆ ಆಡಿಸ್ತಾ ತಮ್ಮ ರೂಮಿಗೆ ಹೋದ್ಲು. ಸಾರಾ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಹೊರಗಡೆ ಬಂದ್ಲು. ಅಗ್ನಿ ಕೂಡ ಬಟ್ಟೆ ಚೇಂಜ್ ಮಾಡೋಕೆ ರೂಮಿಗೆ ಹೋದ. ಅವನು ಶರ್ಟ್ ಬದಲಾಯಿಸ್ತಿದ್ದಾಗ ಸಾರಾಳ ಫೋನ್ ರಿಂಗ್ ಆಯಿತು. ಫೋನ್ ಟೇಬಲ್ ಮೇಲಿತ್ತು. ಫೋನ್ನ ಸ್ಕ್ರೀನ್ ಮೇಲೆ ಅಗ್ನಿ ನೋಡ್ದ. ಅದರಲ್ಲಿ ಸುಂದರವಾದ ಒಬ್ಬ ಯುವಕನ ಫೋಟೋ ಕಾಣಿಸ್ತಿತ್ತು. ಆ ಯುವಕ ಎಲ್ಲೋ ಕೂತಿರೋ ದೃಶ್ಯ ಅದು. ಪ್ಯಾಂಟು ಮತ್ತು ಫುಲ್ ಸ್ಲೀವ್ ಶರ್ಟ್ ಧರಿಸಿದ್ದ. ಕೈಯನ್ನು ಮೇಲೆ ಮಡಚ್ಕೊಂಡಿದ್ದ. ಹಣೆಯ ಮೇಲೆ ಬಿದ್ದಿರೋ ಕೂದಲು, ದಟ್ಟವಾದ ಗಡ್ಡ ಮತ್ತು ಮೀಸೆ ಅವನ ಅಂದವನ್ನು ಹೆಚ್ಚಿಸ್ತಿತ್ತು. ಪರದೆಯ ಮೇಲೆ ಮೈ ಅಂತ ಹೆಸರು ಕೂಡ ಕಾಣಿಸ್ತಿತ್ತು. ಅಗ್ನಿ ಫೋನ್ ಆನ್ ಮಾಡಿ ಕಿವಿ ಬಳಿ ಹಿಡ್ಕೊಂಡ. ಸಾರಾ ಅಂತ ಆ ಕಡೆಯಿಂದ ಬಂದ ಪ್ರೀತಿಯ ಕರೆಗೆ ಅಗ್ನಿಯ ಹೃದಯ ಬಡಿತ ಹೆಚ್ಚಾಯಿತು. ಯಾಕೇನೂ ಮಾತಾಡ್ತಿಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ನೀಡದೆ ಯಾಕೆ ಸುಮ್ಮನಾದೆ ಅಂತ ಆ ಕಡೆಯಿಂದ ಮತ್ತೆ ಕೇಳ್ದ ಆ ವ್ಯಕ್ತಿ. ಅಗ್ನಿ ಏನೂ ಮಾತಾಡದೆ ಕೋಪದಿಂದ ಫೋನ್ ಕಟ್ ಮಾಡ್ದ. ಮತ್ತೆ ಅದೇ ನಂಬರ್ನಿಂದ ಕಾಲ್ ಬಂದಾಗ ಅಗ್ನಿಗೆ ಸಿಟ್ಟು ಬಂತು.
ಅವನು ರೂಮಿನ ಬಾಗಿಲು ತೆರೆದು ಸಾರಾ ಅಂತ ಗಟ್ಟಿಯಾಗಿ ಕರೆದ ಅಗ್ನಿ. ಅಡುಗೆ ಮನೆ ಬಳಿ ಮಾತಾಡ್ತಿದ್ದ ಸಾರಾ ಗಾಬರಿಯಾಗಿ ರೂಮಿಗೆ ಬಂದ್ಲು. ಏನಾಯ್ತು ಅಂತ ಸಾರಾ ಆತಂಕದಿಂದ ಕೇಳಿದ್ಲು. ನಿನ್ನ ಫೋನ್ ಅವಾಗಿಂದ ರಿಂಗ್ ಆಗ್ತಿದೆ. ಒಂದು ಅದನ್ನು ಕೈಯಲ್ಲಿಟ್ಕೊ, ಇಲ್ಲ ಅಂದರೆ ಮ್ಯೂಟ್ ಮಾಡು, ಬೇರೆಯವರ ನೆಮ್ಮದಿ ಹಾಳು ಮಾಡಬೇಡ ಅಂತ ಅಗ್ನಿ ಕೋಪದಿಂದ ಹೇಳಿ ವಾಶ್ರೂಮಿಗೆ ಹೋಗೋಕೆ ರೆಡಿಯಾದ. ಸಾರಾ ಏನೂ ತಿಳಿದೆ ಹಾಗೆ ನಿಂತಳು. ಮಿಸ್ಡ್ ಕಾಲ್ ನೋಡಿದಾಗ ಅದರಲ್ಲಿ ಕಂಡ ಹೆಸರನ್ನು ನೋಡಿ ನಕ್ಲು ಸಾರಾ. ವಾಶ್ರೂಮಿಗೆ ಹೋಗ್ತಿದ್ದ ಅಗ್ನಿ ಸಾರಾಳತ್ತ ನೋಡಿದಾಗ ಫೋನ್ ನೋಡಿ ನಗ್ತಾ ಇರೋ ಅವಳನ್ನು ಕಂಡ. ಅದನ್ನು ನೋಡಿ ಅವನ ಮನಸ್ಸು ಅಸ್ಥಿರವಾಯಿತು. ಅದು ಯಾಕೆ ಅನ್ನೋದು ಅವನಿಗೆ ಅರ್ಥ ಆಗಲಿಲ್ಲ. ಫೋನ್ ಕಿವಿಗೆ ಇಟ್ಕೊಂಡು ಪ್ರೀತಿಯಿಂದ ಕರೆದು ಸಾರಾ ಹೊರಗಡೆ ಹೋದ್ಲು. ವಾಶ್ರೂಮ್ ಬಳಿ ಅವಳ ಪ್ರೀತಿಯ ಕರೆ ಕೇಳಿ ಅಗ್ನಿಯ ಮನಸ್ಸಿನಲ್ಲಿ ಏನೋ ಅನಿಸತೊಡಗಿತ್ತು. ಆದರೆ ಅದು ಏನು ಅಂತ ಅವನಿಗೆ ತಿಳಿಲಿಲ್ಲ. ಕೆಳಗಡೆಗೆ ಬಂದಾಗ ಮನೆಯವರು ಎಲ್ಲರೂ ಇದ್ದರು. ಸ್ವಲ್ಪ ಹೊತ್ತಿನ ನಂತರ ಸಾರಾ ಕೂಡ ಅಲ್ಲಿಗೆ ಬಂದ್ಲು. ಅದಕ್ಕೆ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ವಾ, ಅದನ್ನು ತೋರಿಸ್ತೀನಿ ಬನ್ನಿ ಅಂತ ಮದನ್ ಅವಳ ಕೈ ಹಿಡಿದು ಕರೆದ. ಅದೇನದು, ನೀನು ಅದಕ್ಕೆಗೆ ಮಾತ್ರ ಸರ್ಪ್ರೈಸ್ ಇದೆಯಾ ಅಂತ ಅಗ್ನಿಯ ತಾಯಿ ನಗ್ತಾ ಕೇಳಿದ್ರು. ಹೌದು, ಇದು ಅದಕ್ಕೆಗೆ ಮಾತ್ರ ಅಂತ ಮದನ್ ನಗ್ತಾ ಹೇಳ್ದ. ಅಗ್ನಿ ಇದೆಲ್ಲವನ್ನ ಗಮನಿಸ್ತಿದ್ದ. ಮದನ್, ಏನದು ಸರ್ಪ್ರೈಸ್? ಹೊರಗಡೆಗೆ ಬಂದಾಗ ಸಾರಾ ತುಂಬ ಕುತೂಹಲದಿಂದ ಕೇಳಿದ್ಲು. ಅವನು ಸಾರಾಳನ್ನು ಮನೆಯ ಎಡಭಾಗದಲ್ಲಿದ್ದ ಒಂದು ಗೂಡಿನ ಬಳಿ ಕರ್ಕೊಂಡು ಹೋದ. ಅಲ್ಲಿ ಒಂದು ಗೋಲ್ಡನ್ ರಿಟ್ರೀವರ್ ನಾಯಿ ಇತ್ತು. ಸುಮಾರು 4-5 ತಿಂಗಳ ವಯಸ್ಸಿನ ನಾಯಿ ಅದು. ಅಲ್ಲಿ ಹಾಕಿದ್ದ ಬಟ್ಟೆ ಮೇಲೆ ಸುರುಳಿಯಾಗಿ ಮಲಗಿತ್ತು. ಅವರ ಆಗಮನವನ್ನು ಅರಿತ ಆ ನಾಯಿ ಕಣ್ಣು ತೆರೆದು ನೋಡ್ತು. ಅಯ್ಯೋ, ಇದಕ್ಕೆ ಹೆಸರೇನು ಅಂತ ಸಾರಾ ನಗ್ತಾ ಕೇಳಿದ್ಲು. ಡಯಾನಾ, ಮದನ್ ನಗ್ನಗ್ತಾ ಹೇಳ್ದ. ನಾನು ಇವಳನ್ನು ಎತ್ಕೋಬಹುದಾ ಅಂತ ಸಾರಾ ಕೇಳಿದಾಗ ಮದನ್ ಆ ಗೂಡಿನ ಬಾಗಿಲು ತೆರೆದ. ಸಾರಾ ಆ ನಾಯಿನ ಕೈಯಲ್ಲಿ ಎತ್ಕೊಂಡ್ಲು. ಬಂಗಾರ, ಅದಕ್ಕೆ ಅಂತ ಗೊತ್ತಾಗ್ಬಿಡ್ತಾ ನಿನಗೆ ಅಂತ ಸಾರಾ ಮುದ್ದು ಮಾಡ್ತಾ ಕೇಳಿದ್ಲು. ಆ ನಾಯಿ ಸಾರಾಳ ಮುಖಾನ ನೆಕ್ಕಿ ತನ್ನ ಪ್ರೀತಿನ ತೋರಿಸ್ತು. ಸಾರಾ ಕೂಡ ನಾಯಿಯ ಹಣೆಯ ಮೇಲೆ ಮುತ್ತಿಡ್ಲು. ಅದಕ್ಕೆ ಸ್ಟೇಟಸ್ನಲ್ಲಿ ಯಾವಾಗಲೂ ಡಾಗ್ಸ್ ಇರೋದನ್ನು ನಾನು ನೋಡಿದ್ದೀನಿ. ಅದಕ್ಕೆಗೆ ಇವುಗಳಂದರೆ ತುಂಬ ಇಷ್ಟ ಅಂತ ನಂಗೆ ಮೊದಲೇ ಅರ್ಥ ಆಗಿತ್ತು ಅಂತ ಮದನ್ ನಗ್ತಾ ಹೇಳ್ದ. ಹೌದು, ನನಗೆ ಇವು ಅಂದರೆ ತುಂಬ ಇಷ್ಟ. ನಮ್ಮನೆಯಲ್ಲೂ ಜೂಲಿ ಅನ್ನೋ ನಾಯಿ ಇತ್ತು, ಆದರೆ ಅದು ಸತ್ತು ಹೋಯಿತು. ಆಮೇಲೆ ನಾವು ಯಾರನ್ನು ಖರೀದಿಸಲಿಲ್ಲ ಅಂತ ಸಾರಾ ವಿಷಾದದಿಂದ ಹೇಳಿದ್ಲು. ಪರವಾಗಿಲ್ಲ, ಈಗೊಬ್ಳು ಸಿಕ್ಕಿದಾಳಲ್ಲ. ಇಲ್ಲಿ ಅಣ್ಣಂಗೆ ಇವೆಲ್ಲ ಇಷ್ಟ ಇಲ್ಲ. ನನ್ನ ಆಸೆಗೋಸ್ಕರ ಅಣ್ಣ ಖರೀದಿ ಮಾಡಿ ಕೊಟ್ಟರು ಅಷ್ಟೆ. ಆದರೆ ನಾಯಿನ ಒಳಗಡೆ ಬಿಡಬಾರ್ದು ಅಂತ ಕಟ್ಟುನಿಟ್ಟಾಗಿರೋ ಆದೇಶ ಇದೆ ಅಂತ ಮದನ್ ನಗ್ತಾ ಹೇಳ್ದ. ಇತ್ತ ಅಗ್ನಿ ಇದೆಲ್ಲವನ್ನ ದೂರದಿಂದ ಗಮನಿಸ್ತಿದ್ದ. ರಾತ್ರಿ ಆದಾಗ ಅಂದು ಅಗ್ನಿ ಎಲ್ಲೋ ಹೋಗಿದ್ದ. ಸಾರಾ ಊಟ ಮಾಡಿ ಕೃಷ್ಣ ಮತ್ತು ರಾಧಾ ಜೊತೆಗೆ ಕೂತಿದ್ಲು. ರಾಧಾ ಸಾರಾಳ ಬಳಿ ಸಮಾಧಾನದ ಮಾತುಗಳನ್ನಾಡಿದ್ರು. ಸಾರಾ, ಅವನು ನಿನ್ನನ್ನು ತುಂಬ ನೋಯಿಸ್ತಿದ್ದಾನಲ್ವಾ ಅಂತ ರಾಧಾ ಕೇಳಿದಾಗ ಸಾರಾ ನಕ್ಲು. ಅವನಿಗೋಸ್ಕರ ನಾವು ನಿನ್ನಲ್ಲಿ ಕ್ಷಮೆ ಕೇಳ್ತೀವಿ ಅಂದರು ರಾಧಾ. ಅಯ್ಯೋ ಅತ್ತೆ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಇದು ವಿಧಿ ನಿಯಮ. ನಾನು ಹಾಗೆಯೇ ನಂಬೋಕೆ ಬಯಸ್ತೀನಿ. ನಿಮ್ಮನ್ನು ದೂಷಿಸೋಕೆ ನನಗಿಷ್ಟ ಇಲ್ಲ ಅಂತ ಸಾರಾ ನಗ್ನಗ್ತಾ ಹೇಳಿದ್ಲು. ನನ್ನನ್ನು ಅಪ್ಪ ಅಂತ ಕರಿತೀಯಾ ಅಂತ ಕೃಷ್ಣ ಅವ್ರು ಕೇಳಿದಾಗ ಸಾರಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅಪ್ಪ, ನನ್ನ ತಂದೆ ನನ್ನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ಆದರೆ ನನ್ನ ತಂದೆ ತೀರ್ಕೊಂಡ ನಂತರವೇ ಈ ಮದುವೆ ನಡೀತು ಅಂತ ಸಾರಾ ಅಳ್ತಾ ಹೇಳಿದ್ಲು. ಆಗ ಕೃಷ್ಣ ಅವರು ಸಾರಾಳನ್ನು ಸಮಾಧಾನಪಡಿಸಿ, ಮಗಳೇ, ಇನ್ನು ಮುಂದೆ ನಮ್ಮನ್ನು ಅಪ್ಪ ಅಮ್ಮ ಅಂತಲೇ ಕರಿ ಅಂತ ಹೇಳಿದಾಗ ಸಾರಾ ಕೂಡ ಸರಿ ಅಂತ ತಲೆ ಅಲ್ಲಾಡಿಸಿದ್ಲು. ರಾತ್ರಿ ತಡವಾಗಿ ಅಗ್ನಿ ಮನೆಗೆ ಬಂದ. ಅವನು ಡ್ರಿಂಕ್ಸ್ ಮಾಡಿದ್ದ. ಅವನ ಬಾಯಿಂದ ಮದ್ಯದ ವಾಸನೆ ಬರ್ತಿತ್ತು. ಡೋರ್ ತೆರೆದ ಸಾರಾ ಮೂಗು ಮುಚ್ಕೊಂಡ್ಲು. ಅಗ್ನಿ ಸಾರಾಳ ಕೈ ಹಿಡಿದು ಹತ್ತಿರಕ್ಕೆ ಎಳ್ದ. ಏನಾಯಿತು, ನಿಂಗೆ ಇಷ್ಟ ಆಗ್ತಿಲ್ವಾ ಅಂತ ಅಗ್ನಿ ಸಾರಾಳ ಮುಖದ ಹತ್ತಿರಕ್ಕೆ ಬಂದ.
ಸಾರಾ ದೂರ ಸರಿಯೋಕೆ ಪ್ರಯತ್ನಿಸಿದ್ರು ಅವನು ಸಾರಾಳ ಸೊಂಟವನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದ. ನಾನು ಕೇಳಿದ್ದು ಕೇಳಲಿಲ್ವಾ? ನನ್ನ ಸ್ಮೆಲ್ ನಿನಗೆ ಇಷ್ಟ ಆಗಲಿಲ್ವಾ ಅಂತ ಕೇಳ್ದ ಅಗ್ನಿ. ಬಿಡಿ, ನಾನು ಹೋಗಬೇಕು ಅಂತ ಸಾರಾ ಕಷ್ಟಪಟ್ಟು ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ಲು. ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂತ ಅಗ್ನಿ ಹಠದಿಂದ ಹೇಳ್ದ. ಸಾರಾ ವಿರೋಧಿಸಿದ್ರು. ಅವನು ಸಾರಾಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದ. ಆ ಅಂತ ನೋವಿನಿಂದ ಸಾರಾ ಕಿರಿಚಿದಾಗ ಅಗ್ನಿ ಸಾರಾಳ ಕೆನ್ನೆ ಹಿಡಿದು ಅವಳಿಗೆ ಮುತ್ತಿಡೋಕೆ ಪ್ರಯತ್ನಿಸ್ದ. ಸಾರಾ ಅವನನ್ನು ತಳ್ಳಿದ್ಲು. ಅಂತಿಮವಾಗಿ ಅವಳು ಅವನ ಕೆನ್ನೆಗೆ ಬಲವಾಗಿ ಬಾರಿಸಿದ್ಲು. ಅಗ್ನಿ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಆಶ್ಚರ್ಯದಿಂದ ನೋಡ್ದ. ಸಾರಾಳ ಕಣ್ಣಲ್ಲಿ ನೀರಿದ್ರು, ಮುಖದಲ್ಲಿ ತೀವ್ರವಾದ ಕೋಪ ಇತ್ತು. ಅಷ್ಟರಲ್ಲೇ ಅದ್ಕೆ ಅಂತ ಹೊರಗಡೆಯಿಂದ ಮದನ್ ಕರೆದಾಗ ಸಾರಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನತ್ತ ನೋಡಿದ್ಲು. ಅಗ್ನಿಯ ಕಣ್ಣುಗಳು ಮಾತ್ರ ಇನ್ನೂ ಸಾರಾಳ ಮುಖದ ಮೇಲೆಯೇ ಇದ್ವು. ಅವಳು ಅಳುತ್ತಲೇ ರೂಮಿನ ಕಡೆಗೆ ನಡೆದ್ಲು. ಅಗ್ನಿ ಅವಳು ಹೋಗ್ತಾ ಇರೋದನ್ನೇ ನೋಡ್ತಾ ನಿಂತ. ಅಗ್ನಿ ಅವರಿಂದ ಇಷ್ಟೆಲ್ಲನೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಮದನ್ ಕಳ್ಳ ನಗುವಿನೊಂದಿಗೆ ಹೇಳಿದಾಗ ಅವಳನ್ನು ಕಿಸ್ ಮಾಡಿದ್ದನ್ನು ಸೇರಿದಂತೆ ಎಲ್ಲವನ್ನ ಅವನು ನೋಡಿದ್ದಾನೆ ಅನ್ನೋದು ಅಗ್ನಿಗೆ ಅರ್ಥ ಆಯಿತು. ನಿನಗೆ ನಿದ್ರೆ ಬರಲಿಲ್ವಾ? ಹೋಗಿ ನಿನ್ನ ಕೆಲಸ ನೋಡ್ಕೊ ಅಂತ ಅಗ್ನಿ ಸಿಟ್ಟಿನಿಂದ ಹೇಳ್ದ. ಓಹ್, ನಾನು ನೀರು ಕುಡಿಯೋಕೆ ಬಂದಿದ್ದು, ಅದಕ್ಕೆ ಕೆಲವೊಂದು ದೃಶ್ಯಗಳು ಕಣ್ಣಿಗೆ ಬಿತ್ತು ಹಾ ಅಂತ ಮದನ್ ರೇಗಿಸ್ತಾ ಹೇಳ್ದ. ಅಗ್ನಿ ಸಿಟ್ಟಿನಿಂದ ಅವನನ್ನು ನೋಡಿ ರೂಮಿನ ಕಡೆಗೆ ಹೋದ. ಮದನ್ ನಗ್ತಲೇ ಹೋಗಿ ಬಾಗಿಲು ಮುಚ್ಚಿದ. ರೂಮಿಗೆ ಹೋದ ಅಗ್ನಿ ಸಾರಾ ದಿಂಬಿನಲ್ಲಿ ಮುಖವನ್ನು ಹೂತಿಟ್ಟು ಅಳ್ತಿರೋದನ್ನು ಕಂಡ. ತಾನು ಮಾಡಿದ್ದು ಸ್ವಲ್ಪ ಓವರ್ ಆಯಿತು ಅಂತ ಅವನಿಗೆ ಅನ್ನಿಸ್ತು. ಅವನು ಅವಳ ಹತ್ರಕ್ಕೆ ಹೋಗಿ ಕುತ್ಕೊಂಡ. ಸಾರಾ ಅಂತ ಅವನು ಅವಳ ಕೈ ಮುಟ್ಟಿ ಕರೆದಾಗ ಅವಳು ಸಿಟ್ಟಿನಿಂದ ಅವನ ಕೈಯನ್ನು ತಳ್ಳಿಬಿಟ್ಲು. ನನ್ನನ್ನು ಟಚ್ ಮಾಡಬೇಡಿ ಅಂತ ಅವಳು ಕೈ ತೋರಿಸಿ ಸಿಟ್ಟಿನಿಂದ ಹೇಳಿದ್ಲು. ಐ ಆಮ್ ಸಾರಿ, ನಾನು ಆ ಕ್ಷಣದ ಆವೇಶದಲ್ಲಿ ಅಂತ ಅಗ್ನಿ ಏನೋ ಹೇಳೋಕೆ ಪ್ರಾರಂಭಿಸಿದಾಗ ಅವಳು ಕೈ ಎತ್ತಿ ಅವನನ್ನು ತಡೆದ್ಲು. ನನಗೆ ಯಾವುದನ್ನು ಕೇಳೋ ಅವಶ್ಯಕತೆ ಇಲ್ಲ. ನನ್ನ ದೇಹವನ್ನು ಮುಟ್ಟೋ ಹಕ್ಕು ನಿಮಗೇನಿದೆ? ನೀವು ಯಾರು ನನಗೆ? ನನ್ನನ್ನು ಕಿಸ್ ಮಾಡೋಕ್ಕೆ ನಿಮಗೇನು ರೈಟ್ಸ್ ಇದೆ ಅಂತ ಅವಳು ಸಿಟ್ಟಿನಿಂದ ಪ್ರಶ್ನಿಸಿದ್ಲು. ನಾನು ಅದು ಸಾರಿ ಅಂತ ಅವನು ಮತ್ತೆ ಹೇಳ್ದ. ಸಾಕು ನಿಲ್ಲಿಸಿ, ಬಾಯಿಗೆ ಬಂದದ್ದನ್ನೆಲ್ಲ ಬೊಬ್ಬೆ ಇಟ್ಟು ಮಾಡಬಾರ್ದೆಲ್ಲ ಮಾಡಿದ ಮೇಲೆ ಹೇಳೋ ಈ ಸಾರಿ ಅನ್ನೋ ಪದ ನನಗೆ ಬೇಡ. ನಾನು ಒಬ್ಬಳು ಮನುಷ್ಯಳು, ನಿಮಗೆ ಮಾತ್ರ ಅಲ್ಲ, ನನಗೂ ದುಃಖ, ನೋವು, ಸಿಟ್ಟು ಎಲ್ಲನೂ ಇದೆ. ನಾನು ಯಾವತ್ತಾದರೂ ನಿಮ್ಮ ಹತ್ರ ಯಾವುದಕ್ಕಾದರೂ ಬಂದಿದ್ದೀನ? ನಿಮ್ಮನ್ನು ಮದುವೆ ಆಗೋಕ್ಕೆ ನಾನು ಕೇಳಿದ್ನಾ? ಅಥವಾ ನನ್ನಿಂದಲೇ ನೀವು ಆ ಹುಡುಗಿನ ಬೇಡ ಅಂತ ಬಿಟ್ಟು ಬಂದಿದ್ದೀರಾ? ಹೇಳಿ, ನಾನು ನಿಮ್ಮ ಹತ್ರ ಏನು ತಪ್ಪು ಮಾಡಿದ್ದೀನಿ? ನಾನು ಮತ್ತು ನನ್ನ ತಾಯಿ ನಿಮ್ಮ ಮನೆಯವ್ರ ಮುಂದೆ ಬಂದು ನನಗೆ ಬದುಕು ಕೊಡಿ ಅಂತ ಕೇಳಿದ್ವಾ? ಬಂದಿದ್ವಾ? ನೀವೇ ಅಲ್ವಾ ಪ್ರಪೋಸಲ್ ಇಟ್ಟಿದ್ದು? ನಿಮ್ಮ ಮಮ್ಮಿ ಅಲ್ವಾ ನನ್ನನ್ನು ಬೇಕು ಅಂದಿದ್ದು? ಇಷ್ಟೆಲ್ಲ ಆಗಿ ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋವಂತೆ ನನ್ನನ್ನು ಯಾಕೆ ಹಿಂಸಿಸ್ತಿದ್ದೀರಾ? ಹಾಳಾದ ಈ ಜೀವನ ಅಂತ ಅವಳು ಅಷ್ಟು ಹೇಳಿ ಎದ್ದು ನಿಂತ್ಕೊಂಡ್ಳು. ಒಂದು ಬ್ಲ್ಯಾಂಕೆಟ್ ಮತ್ತು ತಲೆದಿಂಬು ತಗೊಂಡು ರೂಮಿನಿಂದ ಹೊರಗಡೆ ಹೋಗೋಕ್ಕೆ ಪ್ರಾರಂಭಿಸಿದ್ಲು. ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಷ್ಟು ಹೊತ್ತು ಮೌನವಾಗಿದ್ದ ಅಗ್ನಿ ಕೇಳ್ದ. ಅದು ನಿಮಗೆ ತಿಳಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಲೇ ಬಾಗಿಲು ತೆರೆದ್ಲು ಸಾರಾ. ಸಾರಾ ಪ್ಲೀಸ್, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅವನು ಅವಳ ಕೈ ಹಿಡ್ಕೊಂಡು ಕೇಳ್ದ. ಇವತ್ತು ನನ್ನ ಪರ್ಮಿಷನ್ ಇಲ್ಲದೆ ನೀವು ನನ್ನನ್ನು ಕಿಸ್ ಮಾಡಿದ್ರಿ. ನನ್ನನ್ನು ನೀವು ರೇಪ್ ಮಾಡೋದಿಲ್ಲ ಅಂತ ಏನು ನಂಬಿಕೆ ಇದೆ? ನನಗೆ ನಿಮ್ಮ ಬಗ್ಗೆ ಭಯ ಆಗ್ತಿದೆ, ನಿಮ್ಮ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಿದೆ ಅಂತ ಅವಳು ಹೇಳಿ ಅವನ ಕೈಯನ್ನು ಬಿಡಿಸ್ಕೊಂಡ್ಳು. ಪ್ಲೀಸ್, ನೀನೀಗ ಈ ರೂಮಿನಿಂದ ಹೋದರೆ ಪಪ್ಪ ಮತ್ತು ಮಮ್ಮಿಗೆ ಎಲ್ಲ ತಿಳಿಯುತ್ತೆ. ನಾನು ನಿನಗೇನು ಮಾಡೋದಿಲ್ಲ. ಸಾರಿ, ಆ ಕ್ಷಣದ ಸಿಟ್ಟಿನಲ್ಲಿ ಹಾಗಾಯಿತು. ಈಗ ನೀನು ಹೋಗಬೇಡ ಅಂತ ಅವನು ಮತ್ತೆ ಅವಳ ಕೈ ಹಿಡ್ಕೊಂಡು ಹೇಳ್ದ. ಓ ಪ್ರೆಸ್ಟೀಜ್, ಪಪ್ಪ ಮತ್ತು ಮಮ್ಮಿ ಮುಂದೆ ತಪ್ಪು ಮಾಡಿದವನಂತೆ ನಿಲ್ಲೋಕ್ಕೆ ನಿಮ್ಗೆ ಸಾಧ್ಯ ಇಲ್ವಾ? ಇಷ್ಟ ಇಲ್ಲದೆ ಮದುವೆ ಆಗಿರೋ ಹೆಂಡತಿನ ಕಿಸ್ ಮಾಡೋಕ್ಕೆ ಸಾಧ್ಯವಾ ಅಂತ ಅವ್ರು ಕೇಳಿದ್ರೆ ಏನು ಹೇಳ್ತೀರಾ? ಅದಕ್ಕೆ ತಾನೇ ಅಂತ ಸಾರಾ ಕೇಳಿದಾಗ ಅಗ್ನಿ ಏನೂ ಮಾತಾಡದೆ ಮೌನವಾದ. ಸ್ವಾಭಿಮಾನ ನಿಮಗಷ್ಟೇ ಅಲ್ಲ, ನನಗೂ ಇದೆ. ನಿಮ್ಮ ಗೆಳೆಯರ ಮುಂದೆ ಎಲ್ಲ ನನ್ನನ್ನು ಕೀಳಾಗಿ ಕಂಡಾಗ
ಅವ್ರ ಮುಂದೆ ಶೋ ತೋರಿಸಿದಾಗ ನಿಮಗೆ ಅನ್ನಿಸ್ಲಿಲ್ವಾ ಎದುರಿಗಿರೋದು ಒಬ್ಬ ಮನುಷ್ಯಳು ಅಂತ, ಅವಳಿಗೂ ಸ್ವಾಭಿಮಾನ ಇದೆ ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಸಿಟ್ಟಿನ ಭರದಲ್ಲಿ ನೀವು ನನ್ನನ್ನು ಬಲವಂತವಾಗಿ ಕಿಸ್ ಮಾಡಿದ್ರಿ. ಒಂದು ಹೆಣ್ಣಾದ ನನಗೆ ನಿಮ್ಮ ಬಲದ ಮುಂದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸೋಕೆ ಪ್ರಯತ್ನಿಸಿದಾಗ ನಿಮಗೆ ಅನ್ನಿಸ್ಲಿಲ್ವಾ ಅವಳಿಗೂ ಮನಸ್ಸಿದೆ ಅಂತ, ಅವಳು ಆಸೆ ಕನಸುಗಳ ಜೊತೆಗೆ ಇಲ್ಲಿಗೆ ಬಂದಿದ್ದಾಳೆ ಅಂತ? ನೀವು ಕೇವಲ ಒಬ್ಬ ಸ್ವಾರ್ಥಿ, ಬರೀ ಸ್ವಾರ್ಥಿ. ನಿಮ್ಮ ಮದುವೆ ಪ್ರಸ್ತಾಪ ಬಂದಾಗ ನಿಮ್ಮ ಆಂಟಿ ಮತ್ತು ನನ್ನ ಮಮ್ಮಿ ನನಗೆ ಏನು ಹೇಳಿದರು ಗೊತ್ತಾ? ನೀವು ತುಂಬ ಒಳ್ಳೆಯವರು, ಮೆಚೂರ್ಡ್ ಪರ್ಸನ್ ಅಂತ, ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀರಾ ಅಂತೆಲ್ಲ. ಅದೆಲ್ಲವನ್ನು ನಿಮ್ಮ ಮುಖವಾಡ ಅಂತ ನನ್ನ ಕುತ್ತಿಗೆಗೆ ತಾಳಿ ಬಿದ್ದಾಗಲೇ ನನಗೆ ಅರ್ಥ ಆಗಿತ್ತು ಅಂತ ಹೇಳಿದಾಗ ಅವನಿಗೆ ಮರು ಮಾತು ಹೇಳೋಕ್ಕೆ ಏನೂ ಇರಲಿಲ್ಲ. ನನಗೂ ಆಸೆಗಳಿದ್ವು, ಕನಸುಗಳಿದ್ವು. ಮದುವೆ ಫಿಕ್ಸ್ ಆದಮೇಲೆ ಅವನ ಜೊತೆಗೆ ಸ್ವಲ್ಪ ದಿನ ಮಾತಾಡಬೇಕು, ಉತ್ತಮವಾದ ಸ್ನೇಹ, ಪ್ರೀತಿ ಎಲ್ಲವೂ ಆ ಸಂಬಂಧದಲ್ಲಿರಬೇಕು, ಪರಸ್ಪರ ಅರ್ಥ ಮಾಡಿಕೊಂಡು ಬಾಳೋ ಜೀವನವನ್ನೇ ನಾನು ಆಸೆ ಪಟ್ಟಿದ್ದೆ. ನನಗಿಂತಲೂ ನನ್ನ ಮನೆಯವರನ್ನು ಸ್ವಂತದಂತೆ ಪ್ರೀತಿಸೋ ಅಮ್ಮ ಮತ್ತು ಅಪ್ಪನಿಗೆ ಒಳ್ಳೆಯ ಮಗನಾಗೋ ವ್ಯಕ್ತಿನ ನಾನು ಬಯಸಿದ್ದೆ. ಮದುವೆ ಫಿಕ್ಸ್ ಆದಮೇಲೆ ನನ್ನ ಮುಖ ನೋಡಿದೆ, ನನ್ನ ಜೊತೆಗೆ ಒಂದು ಮಾತು ಕೂಡ ಮಾತಾಡದೆ ಮನೆ ಬಿಟ್ಟು ಹೋದವರು ನೀವು. ಆಮೇಲೆ ಎಂದಾದರೂ ನನ್ನನ್ನು ಕರೆದಿದ್ದೀರಾ, ಮಾತಾಡೋಕ್ಕೆ ಪ್ರಯತ್ನಿಸಿದ್ದೀರಾ? ಇಷ್ಟೆಲ್ಲ ನೋವನ್ನು ನಾನು ಮನೆಯಲ್ಲಿ ಹೇಳಿದಾಗ ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಎಲ್ಲರೂ ಹೇಳಿದ್ರು. ಆಗಲಾದರೂ ನೀವು ನನ್ನ ಜೊತೆಗೆ ಮಾತಾಡಿದ್ರಾ ಅಂತ ಅವಳು ಅಸಹ್ಯದಿಂದ ಪ್ರಶ್ನಿಸಿದ್ಲು. ಎಲ್ಲ ಪ್ರೀತಿ ಕಳೆದು ಹೋದದ್ದು ನನ್ನಿಂದಲೇ ಅಲ್ವಾ ಅಂತ ಅವಳು ವ್ಯಂಗ್ಯವಾಗಿ ಕೇಳಿದ್ಲು. ನನ್ನ ಮಮ್ಮಿ ಯಾವಾಗಲೂ ಹೇಳ್ತಿದ್ರು, ನನ್ನನ್ನು ಮದುವೆ ಆಗೋ ಹುಡುಗನನ್ನು ಸ್ವಂತ ಮಗನಂತೆ ಪ್ರೀತಿಸ್ತೀನಿ ಅಂತ. ಮಗನಿಲ್ಲದ ಕೊರತೆನ ಅದರಿಂದಲೇ ನೀಗಿಸ್ತೀನಿ ಅಂದಿದ್ರು. ಆದರೆ ಅವ್ರಿಗೆ ಸಿಕ್ಕಿದ್ದೇನು? ಸ್ವಂತ ಹೆಂಡತಿನೂ ಕೂಡ ಅನ್ಯಳಂತೆ ಕಾಣೋ ಒಬ್ಬ ವ್ಯಕ್ತಿ. ಅವಳು ಅವನ ಕಣ್ಣುಗಳತ್ತ ನೋಡಿ ಹೇಳಿ ಬಾಗಿಲು ತೆರೆದ್ಲು. ಸಾರಾ ಹೋಗಬೇಡ, ನೀನು ಬೆಡ್ ಮೇಲೆ ಮಲ್ಕೋಬೇಕಿದ್ರೆ ನಾನು ಕೆಳಗಡೆ ಮಲ್ಕೋತೀನಿ, ಪ್ಲೀಸ್ ಹೋಗಬೇಡ ಅಂತ ಮತ್ತೆ ಹೇಳ್ದ ಅಗ್ನಿ. ನನಗೆ ನಿಮ್ಮ ಔದಾರ್ಯ ಬೇಡ. ನಾನೀಗ ಹೋಗದೆ ಇರೋದು ನೀವು ಹೇಳ್ತಿರೋದಕ್ಕಲ್ಲ. ನಾಳೆ ಪಪ್ಪ ಮತ್ತು ಮಮ್ಮಿಗೆ ಇದೆಲ್ಲ ಗೊತ್ತಾದರೆ ಅವರು ನೋವು ಪಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮುಂದೆ ಅವರ ಮಗನನ್ನು ತಪ್ಪುಗಾರನನ್ನಾಗಿ ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕಷ್ಟೆ ಅಂತ ಅವಳು ಹೇಳಿ ತಿರುಗಿ ಮಲಗಿದ್ಲು. ಅವನು ಅವಳನ್ನೇ ನೋಡ್ತಾ ಕೂತಿದ್ದ. ಮಾರನೇ ದಿನ ಬೆಳಗ್ಗೆ ಅಗ್ನಿ ಎದ್ದು ನೋಡಿದಾಗ ಸಾರಾ ಅಲ್ಲಿ ಇರಲಿಲ್ಲ. ಅವನು ಫ್ರೆಶ್ ಆಗಿ ಕೆಳಗಡೆ ಹೋದ. ಅಮ್ಮ ಚಹಾ ಕೊಟ್ಟರು. ಸಾರಾ ಎಲ್ಲಿ ಅಂತ ಕೇಳಬೇಕು ಅಂತ ಇತ್ತು ಅವನ ಮನಸ್ಸಲ್ಲಿ, ಆದರೂ ಕೇಳಲಿಲ್ಲ. ತಿಂಡಿ ಸಮಯ ಆದರೂ ಅವಳು ಕಾಣಿಸ್ಲಿಲ್ಲ. ಆಗ ಕೊನೆಗೆ ಅವಳೆಲ್ಲಿ ಅಂತ ಕೇಳ್ದ ಅಗ್ನಿ. ಯಾರು ಅಂತ ಅಮ್ಮ ಗೊಂದಲದಿಂದ ಕೇಳಿದರು. ಅವಳು ನೆನ್ನೆ ನಿನ್ನ ಜೊತೆ ತಾನೇ ಮಲಗಿದ್ದೋ ಅಂತ ಅವರಪ್ಪ ಹೇಳಿದರು. ಅದು ನಾನು ಬೆಳಗ್ಗೆ ಎದ್ದಾಗ ಅವಳು ಕಾಣಿಸ್ಲಿಲ್ಲ ಅಂದ ಅಗ್ನಿ. ಅವಳೇನೋ ಸರ್ಟಿಫಿಕೇಟ್ ಕೆಲಸದ ಮೇಲೆ ಕಾಲೇಜಿಗೆ ಹೋಗಿದ್ದಾಳೆ ಅಂತ ಅವನಮ್ಮ ಹೇಳಿದರು. ನಂತರ ಅಗ್ನಿ ಆಫೀಸಿಗೆ ಹೊರಟ. ಸಾಯಂಕಾಲ ಸಾರಾ ಮನೆಗೆ ಹಿಂದಿರುಗಿದಾಗ ಅಗ್ನಿ ಆಫೀಸ್ನಿಂದ ಬಂದಿದ್ದ. ಅವಳು ರೂಮಿಗೆ ಬಂದಾಗ ಅಗ್ನಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ನೀನು ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ದ ಅಗ್ನಿ. ನನಗೊಂದು ಕೆಲಸ ಇತ್ತು ಅಂದ್ಲು ಸಾರಾ. ಏನು ಕೆಲಸ ಅಂದ ಅಗ್ನಿ. ಎಲ್ಲನೂ ವರದಿ ನೀಡಬೇಕಾ ಅಂತ ಕೇಳಿದ್ಲು ಸಾರಾ. ಸಾರಾ ಅಂತ ಅಗ್ನಿ ಸಿಟ್ಟಿನಿಂದ ಕರೆದ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ನನ್ನ ಬಳಿ ಹೇಳಿ ಏನು ಹೋಗೋದಿಲ್ವಲ್ಲ? ನೀವು ಎಲ್ಲಿಗೆ ಹೋಗ್ತಿದ್ದೀರಾ, ಏನು ಮಾಡ್ತೀರಾ ಅನ್ನೋದು ಅದನ್ನೆಲ್ಲ ಕೇಳೋ ಹಕ್ಕು ನನಗಿಲ್ಲ. ಇನ್ನು ಹೆಣ್ಮಕ್ಳು ಹೊರಗಡೆ ಹೋಗುವಾಗ ಮಾತ್ರ ವರದಿ ನೀಡಬೇಕಾ? ನಾನು ಮನೆಯಲ್ಲಿ ಹಕ್ಕಿರೋ ಅಪ್ಪ ಅಮ್ಮನ ಬಳಿ ಹೇಳೇ ಹೋಗಿದ್ದೆ. ತಡವಾದಾಗ ಅದು ಯಾಕೆ ಅಂತ ಅವರಿಗೂ ತಿಳಿಸಿದ್ದೀನಿ. ನನಗೆ ಗೌರವ ನೀಡೋರಿಗೆ ನಾನು ಅದನ್ನು ವಾಪಸ್ ನೀಡ್ತೀನಿ. ಏನಾದರೂ ತಿಳ್ಕೋಬೇಕು ಅಂತಿದ್ರೆ ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿ ಅವಳು ಬಟ್ಟೆ ಬದಲಾಯಿಸೋಕೆ ಬಾತ್ರೂಮಿಗೆ ಹೋಗೋಕ್ಕೆ ಹೊರಟಾಗ ಅಗ್ನಿ ಅವಳ ಕೈ ಹಿಡ್ಕೊಂಡ. ಹಾಗಾದರೆ ನನಗೆ ಯಾವುದೇ ಹಕ್ಕಿಲ್ಲ ಅಂತನಾ ಅಂತ ಕೇಳ್ದ ಅಗ್ನಿ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರಲ್ವಾ,
ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಹೈಪ್ ಅಂತ ಆಪ್ಷನ್ ಇರುತ್ತೆ, ಹೈಪ್ ಮಾಡಿ. ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ.